ವರ್ಷ ರೋಚಕ ಕಾರ್ಯಾಚರಣೆ, ನಾಪತ್ತೆಯಾಗಿದ್ದ ವಿಮಾನ ಪತ್ತೆಯಾಗಿದೆ. 8 ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಯುದ್ಧ ವಿಮಾನದ ಅವಶೇಷ ಪತ್ತೆಯಾಗಿದೆ. 8 ವರ್ಷದ ನಂತರ ವಿಮಾನ ಪತ್ತೆಯಾಗಿರೋದು. ಆಳ ಸಮುದ್ರದಲ್ಲಿ AN 322443 ವಿಮಾನದ ಅವಶೇಷಗಳು ಪತ್ತೆಯಾಗಿದೆ. ಚೆನ್ನೈ ನೌಕಾ ನೆಲೆಯಿಂದ 310 ಕಿಲೋಮೀಟರ್ ದೂರದಲ್ಲಿ ಅವಶೇಷ ಪತ್ತೆಯಾಗಿದೆ. 8 ವರ್ಷಗಳ ನಂತರ ದಕ್ಷಿಣ ಕನ್ನಡದ ಯೋಧ ಸೇರಿ 21 ಜನರಿದ್ದಂತಹ ಏರ್ಫೋರ್ಸ್ನ ವಿಮಾನ ಇದು. 8 ವರ್ಷದ ಹಿಂದೆ ನಾಪತ್ತೆಯಾಗಿತ್ತು, ಈಗ ಪತ್ತೆಯಾಗಿದೆ. 2016ರ ಜುಲೈ 22ರಂದು ಬೆಳಗ್ಗೆ 8:30ಕ್ಕೆ ಲಾಂಚ್ ಆಗಿದ್ದ ವಿಮಾನ. ಚೆನ್ನೈನ ತಾಂಬರಂ ವಾಯು ನೆಲೆಯಿಂದ ಲಾಂಚ್ ಆಗಿದ್ದ ವಿಮಾನ. 8 ವರ್ಷ ರೋಚಕ ಕಾರ್ಯಾಚರಣೆ, ನಾಪತ್ತೆಯಾಗಿದ್ದ ಬೆಳಗ್ಗೆ 9:12ಕ್ಕೆ AN 322743 ವಿಮಾನ ಸಂಪರ್ಕ ಕಳೆದುಕೊಂಡಿತ್ತು. ಬೆಳಗ್ಗೆ 11:45ಕ್ಕೆ ಪೋರ್ಟ್ ಬ್ಲೇರ್ ತಲುಪಬೇಕಾಗಿದ್ದಂತಹ ವಿಮಾನ ಕಣ್ಮರೆಯಾಗಿತ್ತು. ಕಾರ್ಗಿಲ್ ವಾರ್ನಲ್ಲಿ ಭಾಗವಹಿಸಿದ್ದ ಏಕನಾಥ್ ಶೆಟ್ಟಿ ಇದ್ದಂತಹ ವಿಮಾನ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿಯಿಂದ ಶೋಧವನ್ನ ಮಾಡಲಾಯಿತು. ಬಹು ಪೆಲೋಟ್ ಬಳಸಿಕೊಂಡು 3400 ಮೀಟರ್ ಆಳದಲ್ಲಿ ಹುಡುಕಾಟ ನಡೆಸಲಾಗಿದೆ. 8 ವರ್ಷಗಳ ನಂತರ ಈಗ ಈ ವಿಮಾನ ಪತ್ತೆಯಾಗಿದೆ. ಚೆನ್ನೈ ನೌಕಾ ನೆಲೆಯಿಂದ 310 ಕಿಲೋಮೀಟರ್ ದೂರದಲ್ಲಿ ಅವಶೇಷ ಪತ್ತೆಯಾಗಿದೆ. 2016ರ ಜುಲೈ 22ರಂದು ಲಾಂಚ್ ಆಗಿದ್ದಂತಹ ವಿಮಾನ ತನ್ನ ಸಂಪರ್ಕವನ್ನ ಕಳೆದುಕೊಂಡಿತ್ತು. 8 ವರ್ಷದ ನಂತರ ಕಾರ್ಯಾಚರಣೆಯಿಂದಾಗಿ ಪತ್ತೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.